ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಮಹಾಸನ. ನಾನು ನಿಮ್ಮ ವಿಜಯ ಶಿವಕುಮಾರ್. ಇವತ್ತು ಸ್ಪೆಷಲ್ಲಾಗಿ ಒಂದು ಚಟ್ನಿ ಮಾಡ್ತಾಯಿದ್ದೀನಿ. ಆ ಚಟ್ನಿ ಯಾವುದೆಂದರೆ, ಹಿಂದೆ ನಮ್ಮ ಅಜ್ಜಿ ಅಮ್ಮ ಎಲ್ಲ ಮಾಡ್ತಾಯಿದ್ರು. ನೆಗಡೆ ಬೇರೆ ಆಗಿತ್ತಲ್ಲ, ಅದಕ್ಕೋಸ್ಕರ ಇದು ನೆಗಡೆ ಜ್ವರ ಬಂದಾಗ ಸ್ಪೆಷಲ್ಲಾಗಿ ಮಾಡ್ಕೊಂಡು ತಿನ್ನೋ ಚಟ್ನಿ ಇದು. ತಮಗೂ ಕೂಡ ಶೇರ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ. ಇದು ಯಾವ ಚಟ್ನಿ ಅಂದರೆ ಟೊಮೊಟೊ, ಬದನೆಕಾಯಿ, ಹಸಿಮೆಣಸು ಹಾಕಿ ಮಾಡಿರೋ ಚಟ್ನಿ. ಇದು ಸ್ಪೆಷಲ್ ಚಟ್ನಿ. ಹಿಂದೆ ಅಜ್ಜಿ ಅಮ್ಮ ಎಲ್ಲ ಮಾಡ್ತಿದ್ದರು ಈ ಚಟ್ನಿ ಸ್ಪೆಷಲ್. ಇದು ಬಜ್ಜಿ ಕೂಡ ಅಂತಾರೆ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ ಸ್ಪೆಷಲ್ಲಾಗಿ ಮಾಡಿರೋ ಚಟ್ನಿ ಇದು. ಅನ್ನಪೂರ್ಣೇಶ್ವರಿನೇ ಇದರಲ್ಲಿ ಇದ್ದಾಳೆ ಅಂದ್ಕೋಷ್ಟು ಅಷ್ಟು ರುಚಿಯಾಗಿರುತ್ತೆ ಇದು ಚಟ್ನಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ನಮ್ಮ ಪಾರ್ವತಿ. ಇದು ಚಟ್ನಿ ಇದೆಲ್ಲ ಹುರ್ಕೊಂಡ್ಬಿಟ್ಟು ಕುಟ್ಟಾಣಿ ಅಂತ ಇರುತ್ತೆ, ಆ ಕುಟ್ಟಣಿಯಲ್ಲಿ ಹಾಕಿ ಕುಟ್ಟಿ ಮಾಡಿರೋ ಚಟ್ನಿ ಇದು. ಕುಟ್ಟೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಈ ಚಟ್ನಿ. ರೊಟ್ಟಿ ಜೊತೆ, ಚಪಾತಿ ಜೊತೆ ಎಲ್ಲ ಹಾಕ್ಕೊಂಡು ತಿನ್ಬೋದು. ಇದು ಹಿಂದೆ ಅಜ್ಜಿ ಅಮ್ಮ ಎಲ್ಲ ಮಾಡ್ತಾಯಿದ್ರು. ನೆಗಡೆ ಬೇರೆ ಆಗಿತ್ತಲ್ಲ, ಅದಕ್ಕೋಸ್ಕರ ಈ ಚಟ್ನಿ ಸ್ಪೆಷಲ್ಲಾಗಿ ಮಾಡ್ತಾಯಿದ್ದೆ. ಸಡನ್ನಾಗಿ ನೆನಪಾಯಿತು, ಇದನ್ನ ಶೇರ್ ಮಾಡಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಪೆಷಲ್ ಚಟ್ನಿ ರೊಟ್ಟಿ ಚಪಾತಿ ಜೊತೆ ಹಾಕ್ಕೊಂಡು ತಿನ್ಬೋದು. ಹಾಗೆ ಅನ್ನದ ಜೊತೆನೂ ಎಣ್ಣೆ, ಶೇಂಗಾ ಎಣ್ಣೆ ಅಂತ ಬರುತ್ತೆ, ಶೇಂಗಾ ಎಣ್ಣೆ, ಗ್ರೌಂಡ್ನಟ್, ಹಾಗೆ ತುಪ್ಪ ಕೂಡ ಹಾಕ್ಕೊಂಡು, ತುಪ್ಪದಕ್ಕಿಂತ ಎಣ್ಣೆ ಹಾಕ್ಕೊಂಡು ತಿಂದರೆ ಇದು ತುಂಬ ಟೇಸ್ಟು. ಇದ್ರ ಜೊತೆ ಬದನೆಕಾಯಿ ಸುಟ್ಬಿಟ್ಟು, ಬದನೆಕಾಯಿ, ಬೆಳ್ಳುಳ್ಳಿ, ಉಪ್ಪು, ಹಸಿಮೆಣಸು, ಆಮೇಲೆ ಟೊಮೊಟೊ ಎಲ್ಲ ಹುರ್ಕೊಂಬಿಟ್ಟು ಕುಟ್ಟಾಣಿಯಲ್ಲಿ ಹಾಕಿ ಕುಟ್ಟಿರೋ ಚಟ್ನಿ, ಸ್ಪೆಷಲ್ ಚಟ್ನಿ. ಅಜ್ಜಿ ಅಮ್ಮ ಮಾಡ್ತಾಯಿದ್ದು ಹಿಂದೆ ಎಲ್ಲ. ಜ್ವರ ಬಂದಾಗ, ನೆಗಡೆ ಆದಾಗ ಸ್ಪೆಷಲ್ಲಾಗಿ ಮಾಡ್ಕೊಂಡು ತಿಂತಾಯಿದ್ರು ಇದು ರೊಟ್ಟಿ ಜೊತೆ. ಈ ಚಟ್ನಿ ತಿನ್ನೋದ್ರಿಂದ ಡಾಕ್ಟ್ರ್ ಹತ್ರ ಹೋಗೋದೇ ಬೇಡ, ಅಷ್ಟು ರುಚಿಯಾಗಿರುತ್ತೆ ಈ ಚಟ್ನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿ. ನಮ್ಮಮ್ಮ ಅಜ್ಜಿ ಮಾಡ್ತಾ ಇದ್ದರು. ಅದು ಸಡನ್ನಾಗಿ ನೆನಪಾಗಿ ನಿಮಗೆ ಶೇರ್ ಮಾಡಿದ್ದೀನಿ. ಮಾಡಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಪೆಷಲ್ ಚಟ್ನಿ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಜ್ಜಿ ಲೈಕ್ ಮಾಡಿ. ನಮಸ್ತೆ.